ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 12 ಗಂಟೆ ಆಗಿದೆ. ನಾವು ಕೊಣದಿಂದ ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಯ ಬೆಸ್ಲೆಘಾಟು. ಇವತ್ತು ಬಂದು ಭಾನುವಾರ 23ನೇ ತಾರೀಕು ನವಂಬರ್ ತಿಂಗಳು 2025ನೇ ಇಸ್ವಿ. ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಶನಿವಾರ ಸಂತೆ ರೋಡ್ ತೊಗೊಂಡಿದ್ದೀವಿ. ಈಗ ಸೋಮವಾರಪೇಟೆ ಮೇಲೆ ಹೋಗ್ಬೋದು, ಎರಡು ಒಂದೇ ಡಿಸ್ಟೆನ್ಸು. ಬಟ್ ಶನಿವಾರ ಸಂತೆ ಮೇಲೆ ತೊಗೊಂಡಿದ್ದೀವಿ ಈಗ ರೂಟ್ನ. ಈಗ ಸಮಯ ಬಂದು 12 ಗಂಟೆ ಆಗಿದೆ. ಇನ್ನು 75 ಕಿಲೋಮೀಟರ್ ಇದೆ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಬಂದು. ಫುಲ್ ಫಾರೆಸ್ಟ್ ರೂಟ್ ಇದು. ಬೆಸ್ಲೆಘಾಟ್ ಮೇಲೆ ಹೋಗ್ತೀವಿ. ಸಮಯ ಬಂದು 1:20 ಆಗಿದೆ. ಈಗ ಶನಿವಾರ ಸಂತೆಯಿಂದ ಹೊರಟಿದ್ದೀವಿ. ಈಗ ಶನಿವಾರ ಸಂತೆ ಸರ್ಕಲ್ ಹತ್ರ ಈಗ ರೈಟ್ ತಿರುಗ್ತಾ ಇದ್ದೀವಿ ಬೆಸ್ಲೆಘಾಟ್ ಕಡೆಗೆ. ಬೆಸ್ಲೆಘಾಟಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಚಿಕ್ಕ ಕಾಲ್ದಾರಿಗೆ ಎತ್ತಿದ್ವಿ. ಮಳೆಗಾಲದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೋಡ್ ಇದು. ಬಟ್ ನಾವು ನವಂಬರ್ ತಿಂಗಳು, ಇದು ನವಂಬರ್ 8. ಬಿಸಿಲ ಇನ್ನು 26 ಕಿಲೋಮೀಟರ್ ಇದೆ. ಸುಬ್ರಹ್ಮಣ್ಯ ಹೋಗುತ್ತೆ 52 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ಸೀದಾ ಹೋಗ್ಬೇಕು ನಾವು. ನೋಡಿ, ಹಳ್ಳಿ ಮನೆಗಳು ತುಂಬಾ ಚೆನ್ನಾಗಿದೆ. ತುಂಬ ಹಳೆ ಮನೆಗಳೆಲ್ಲ ಒಂದು 80-100 ವರ್ಷ ಆಗಿದೆ. ಗೌರ್ಮೆಂಟ್ ಸ್ಕೂಲ್. ಈಗ ನದಿ ಹರ್ಕೊಂಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮಳೆ ಟೈಮ್ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹೋದ್ರೆ ಮಡಿಕೇರಿ ಸಿಗುತ್ತೆ. ಇಲ್ಲಿಂದ ಮಡಿಕೇರಿ ಕೇವಲ 8 ಕಿಲೋಮೀಟರ್. ಮಡಿಕೇರಿಯಿಂದ ಎದುರುಗಡೆ ಬೆಟ್ಟ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಮಾತ್ರ ಬಿಸಿಲು ಬೀಳ್ತಾ ಇದೆ. ನಿಮಗೆ ಇದೆಲ್ಲ ಫುಲ್ ಮೋಡ ತುಂಬಿಕೊಂಡಿದೆ. ಮಳೆ ಉಳಿದ್ರು ಹೋಗ್ಬೋದು, ಹೇಳೋಕ್ಕಾಗಲ್ಲ.
ನಿಮಗೆ ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಬೆಸ್ಲೆ ವ್ಯೂ ಪಾಯಿಂಟು. 20 ರೂಪಾಯಿ ಎಂಟ್ರಿ ಟಿಕೆಟ್ ಇದೆ. ಸೊ ನಾವು ಬೆಸ್ಲೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇಲ್ಲ, ರೋಡಲ್ಲಿ ಹೋಗ್ತಾ ಏನಾದ್ರು ವೀಲ್ ಕಾಣ್ತಾರೆ ತೋರಿಸ್ತೀವಿ. ಸೊ ಇಲ್ಲಿ ಊಟ ಮಾಡೋಕ್ಕೆ ನಿಲ್ಲಿಸಿದ್ದೀವಿ. ಇಲ್ಲಿಗ ಮನೆಯಿಂದ ಬಾತ್ ಮಾಡ್ಕೊಂಬಂದಿದ್ವಿ. ಸೊ ಇಲ್ಲಿಂದ ಇನ್ನೊಂದು 15-20 ಕಿಲೋಮೀಟ್ರ್ ಇರ್ಬೇಕು ಅನ್ಸುತ್ತೆ ಸುಬ್ರಹ್ಮಣ್ಯ. ಸೊ ಇಲ್ಲಿ ನೋಡಿ ನಮ್ಮ ಸರ್ಕಾರ ಗಾಡಿ ಬರ್ತಾ ಇದೆ. ಸುಬ್ರಹ್ಮಣ್ಯ ಬೆಂಗಳೂರು. ಮನೆಯಿಂದ ಬಾತ್ ಮಾಡ್ಕೊಂಬಂದಿದ್ವಿ. ಕುಕ್ ಸಮೇತ ತೊಗೊಂಡಿದ್ದೀವಿ. ಹೆಂಗಿದ್ಯಪ್ಪ? ಚೆನ್ನಾಗಿದೆ. ಬೊಂಬಾಟ ಮಾಡಿದ್ದಾರೆ. ಹೊಟ್ಟೆ ಅಸ್ತಿತ್ತು ಬಂದು 2:50 ಆಗಿದೆ. ಈಗ ಬೆಸ್ಲೆ ಘಾಟ್ ವ್ಯೂ ಪಾಯಿಂಟ್ ಬಿಟ್ಟಿದ್ದೀವಿ. ಈಗ ಇಲ್ಲಿಂದ ಈಗ ಟುವರ್ಡ್ಸ್ ಸುಬ್ರಹ್ಮಣ್ಯಕ್ಕೆ ಈಗ ಊಟ ಎಲ್ಲ ಆಯಿತು. ಸೊ ಬೆಸ್ಲೆ ಘಾಟ್ ವ್ಯೂ ಪಾಯಿಂಟ್ ಹತ್ರ ಊಟ ಮಾಡ್ಕೊಂಡು ಈಗ ಹೋಗ್ತೀವಿ ಮುಂದೆ. ಸೊ ಇನ್ನೂ 1 ಅವರ್ ಏನೋ ಆಗುತ್ತೆ ಅನ್ಸುತ್ತೆ ಸುಬ್ರಹ್ಮಣ್ಯ. ಇಲ್ಲಿಂದ ಈ ರೂಟಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಬೆಸ್ಲೆ ಘಾಟ್ ರೂಟು. ಸೊ ನಾವು ಈ ದಿವಸ ಮೈಸೂರಿಂದ ನಾವು ಮಡಿಕೇರಿ ಮೇಲೆ ಹೋಗ್ತಾ ಇದ್ವಿ ಸುಬ್ರಹ್ಮಣ್ಯಕ್ಕೆ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಅಲ್ಲಿ ಊಟ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ವಿ. ಸೊ ರೂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ರೋಡ್ ಚೆನ್ನಾಗಿಲ್ಲ. ಬಟ್ ಒಳ್ಳೆ ಗ್ರೀನ್ರಿ ಇದೆ ನವಂಬರ್ ತಿಂಗಳಾದ್ರೂ. ಬಟ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸೂಪರಾಗಿರುತ್ತೆ ಈ ರೋಡು. ವಾಟರ್ ಫಾಲ್ಸ್ಗೆಲ್ಲ ಅಲ್ಲಲ್ಲೇ ವಾಟರ್ ಫಾಲ್ಸ್ ಕಾಣುತ್ತೆ ನಿಮಗೆ. ಬೆಸ್ಲೆ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಬಟ್ ಇದು ರೋಡ್ ಪಕ್ಕ ಇರೋ ವ್ಯೂ ಪಾಯಿಂಟ್. ಇದು ಸೂಪರಾಗಿದೆ ಮಾತ್ರ. ಇದೇ ರೋಡಿಗೆ ಬರ್ತೀವಿ, ಏರ್ಪಿನ್ ಬೆಂಡು. ದೂರದಲ್ಲಿ ನೋಡಿ ಒಂದು ವಾಟರ್ ಫಾಲ್ಸ್ ಕಾಣುತ್ತೆ. ಬಟ್ ಹ್ಯಾಂಡಿ ಕ್ಯಾಮಲ್ಲಿ ತೆಗೆದ್ರೆ ಇನ್ನೂ ಸಕ್ಕತ್ತಾಗಿ ಬಂದಿರೋದು. ಐಫೋನಲ್ಲಿ ತೆಗಿತೀನಿ, ಅಷ್ಟು ಕ್ಲಾರಿಟಿ ಇಲ್ಲ. ಅದು ಅಲ್ಲಿ ಸಚಿನ್ ಅದು ಫೋಕಸ್ ಮಾಡೋಕ್ಕಾಗಲ್ವಾ? ಅದು ತೆಗ್ದಾಯ್ತು. ಬಿಡಮ್ಮ ನೀನೇನು ತಗೊಳ್ಳಲ್ಲ ಅದು ಸಿನಿಮಾಟಿಕ್ ಅಷ್ಟು ತಗೊಳ್ಳಲ್ಲ. ವ್ಯೂ ಪಾಯಿಂಟಿಂದ ಹೊರಟಿದ್ದೀವಿ ಈಗ. ಸಖತ್ತಾಗಿತ್ತು ವ್ಯೂ ಪಾಯಿಂಟ್ ಮಾತ್ರ, ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದು ಕರೆಂಟ ಬೇಕೇನೋ ಅನ್ಸುತ್ತೆ ಸುಬ್ರಹ್ಮಣ್ಯಕ್ಕೆ. ಈಗ ಏರ್ಪಿನ್ ಬೆಂಡ್ ಸ್ಟಾರ್ಟ್ ಆಗಿದೆ. ಈಗ ಆಗಿದೆ ಫಾರೆಸ್ಟ್ ನೋಡಿ. ಆ್ಯಕ್ಚುಲಿ ಮರ ಗಿಡದಿಂದ ಈಚೆ ಹೋದರೆ ಫುಲ್ ಬಿಸಿಲು ಕಾಣುತ್ತೆ ನಿಮಗೆ. ಫಾಲ್ಸ್ ಹರಿತಾ ಇದೆ. ಈ ಥರ ಇದೆ. ದೇವಸ್ಥಾನ ಇದೆ. ಸೊ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಸಮಯ ಬಂದು 3:50 ಆಲ್ಮೋಸ್ಟ್ ಬೆಟ್ಟ ಎಲ್ಲ ಇಳಿದ್ಬಿಟ್ವಿ ನಾವು. ಇನ್ನು ಫ್ಲ್ಯಾಟ್ ಏರಿಯಾ ಇಂದ ಇನ್ನೊಂದು 6-8 ಕಿಲೋಮೀಟ್ರ್ ಇರಬೇಕೇನೋ ಅನ್ಸತ್ತೆ ಸುಬ್ರಹ್ಮಣ್ಯ ಅಷ್ಟೇ. ಈಗ ಇಲ್ಲಿಗೆ ಬಂದು ಜಾಯ್ನ್ ಆದ್ವಿ. ಈಗ ಸಮಯ ಬಂದು 4:15 ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ತಲುಪಿದ್ದೀವಿ. ಮುಂದಿನ ವಾರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಇದೆ. ಸೊ ಅದರಿಂದ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಮೈಸೂರಿಗೆ. ಮೈಸೂರಿಂದ ಇನ್ನೊಂದು 160-120 ಕಿಲೋಮೀಟ್ರ್ ಇದೆ. 1 5 ಅವರ್ಸ್ ಬೇಕು.
ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್? ಲಾಸ್ಟ್ ಒನ್. ಅಷ್ಟು ಮೇಲೆ ಅಷ್ಟು ಟಾಪಲ್ಲಿ ಇರೋದು. ಸಮಯ ಬಂದು 4:45 ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಆಯಿತು. ಸೊ ಈಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಸೊ ಏನು ರಶ್ ಏನಿಲ್ಲ, ಫುಲ್ ಖಾಲಿ ಇದೆ. ಭಾನುವಾರ ಇವತ್ತು ಆ್ಯಕ್ಚುಲಿ. ಆದಿ ಸುಬ್ರಹ್ಮಣ್ಯ ಹತ್ರ ಬಂದಿದ್ದೀವಿ. ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು, ಒಳ್ಳೆ ದರ್ಶನ. ಸೊ ಈಗ ಮಾತಾಡಬೇಕು, ಎಲ್ಲಿಗೆ ಹೋಗ್ಬೇಕು ನೋಡ್ಬೇಕು. ಈಗ ಮೈಸೂರಿಗೋ ಕಪೂರ್ ದಾವಣಗೆರೆ ಎರಡು ಕಡೆ ಹೋಗ್ತೀವಿ. ಮಸಾಲೆ ದೋಸೆ ತಿಂತಾ ಇದ್ದೀವಿ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಸೊ ಮೈಸೂರು ಹೋಗ್ತಾ ಏನಾರು ಸಿಗುತ್ತಾ ಏನೋ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಲೈಟ್ ಹಾಕಿ ಒಂದು ಟಿಫನ್ ಹಾಕೊಂಡು ಈಗ ಟುವರ್ಡ್ಸ್ ಮೈಸೂರು ಹೊರ್ತಿದ್ದೀವಿ. ಈಗ ಇನ್ನೂ ಒಂದು 5 ಅವರ್ಸ್ ಬೇಕು ಮೈಸೂರಿಗೆ. 4 ಗಂಟೆಗೆ ತಲುಪ್ತೀವಿ. ಸಮಯ ಬಂದು 6 ಗಂಟೆ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟಿದ್ದೀವಿ ಈಗ. ಮಡಿಕೇರಿ ಕ್ರಾಸ್ ಆಗಿದ್ದೀವಿ. ಇದು ಎದುರುಗಡೆ ಕಾಣಿಸ್ತಾ ಇರೋದು ಮಡಿಕೇರಿ ಸಿಟಿ. ಇದು ನೈಟ್ ಲೈಟಿಂಗ್ಸು. ಸೊ ಇನ್ನೊಂದು 115-120 ಕಿಲೋಮೀಟರ್ ಇದೆ ಮೈಸೂರು. ಸಮಯ ಬಂದು 8:25 ಆಗಿದೆ. ಸುಬ್ರಹ್ಮಣ್ಯ 6 ಗಂಟೆ ಬಿಟ್ಟಿದ್ದು. ಈಗ ಮಡಿಕೇರಿ ಕ್ರಾಸ್ ಆಗಿದ್ದೀವಿ. ಇನ್ನು ಒಂದು 2.5 ಗಂಟೆ ಟೈಮ್ ಬೈಕ್ ಮೈಸೂರಿಗೆ. ಇನ್ನು 120 ಕಿಲೋಮೀಟರ್ ಇದೆ. ಸೊ ರೆಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ನಾವು ಬಂದಿದ್ದು ಸುಬ್ರಹ್ಮಣ್ಯದಿಂದ ಎಸ್ಟೇಟ್ ರೋಡಲ್ಲಿ ಬಂದಿದ್ದು. ಫುಲ್ಲು ಊಟ ಆಗ್ಬಿಟ್ಟಿದೆ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಈಗ 2-3-4 ದಿನದಿಂದ ಮಳೆ ಎಲ್ಲ ಜೋರಾಗಿ ಹೋಯ್ತಲ್ಲ. ಸೊ ಸಖತ್ ಡ್ಯಾಮೇಜ್ ಆಗೋಗಿದೆ. ಸೊ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.